ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೀವು ಹೀಗೆ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವ ಮೆಡಿಕಲ್ ವಿಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಮೋಸ್ಟ್ ಕಾಮನ್ ಡೆಫಿಷಿಯನ್ಸಿ, ಬಹಳಷ್ಟು ಜನರಲ್ಲಿ ನಾನು ಈ ಡೆಫಿಷಿಯನ್ಸಿಯನ್ನು ನೋಡ್ತಾ ಇರ್ತೇನೆ. ದಟ್ ಈಸ್ ವಿಟಮಿನ್ B12 ಡೆಫಿಷಿಯನ್ಸಿ. ವಿಟಮಿನ್ B12 ಕಡಿಮೆ ಆಗಿರುತ್ತೆ ಅವರಲ್ಲಿ, ಆ್ಯಂಡ್ ಅವರಿಗೆ ಸುಮಾರಷ್ಟು ಲಕ್ಷಣಗಳು ಬರ್ತಾ ಇರ್ತವೆ. ಬಟ್ ಟೆಸ್ಟ್ ಮಾಡ್ಕೊಂಡಿರೋದಿಲ್ಲ ಅಥವಾ ಡಯಾಗ್ನೋಸ್ ಆಗೋದಿಲ್ಲ, ಆ್ಯಂಡ್ ಅವ್ರು ಸಫರ್ ಆಗ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಲಕ್ಷಣಗಳನ್ನು ನೋಡೋಣ. ಯಾವುದು ನಿಮ್ಮಲ್ಲಿ ಇದ್ದರೆ ಇಟ್ ಕುಡ್ ಬಿ ಸಜೆಸ್ಟಿವ್ ಆಫ್ ಅ ವಿಟಮಿನ್ B12 ಡೆಫಿಷಿಯನ್ಸಿ. ಸೊ ಈ ವಿಟಮಿನ್ B12 ಹೆಸರೇ ಹೇಳಿದ ಹಾಗೆ ಇದು ಒಂದು ವೈಟಮಿನ್. ಓಕೆ, ಸೊ ಈ ವೈಟಮಿನ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ ಬಹಳ ಇಂಪಾರ್ಟೆಂಟ್ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಲೈಕ್ ನಮ್ಮ ಈ ಕೆಂಪು ರಕ್ತ ಕಣಗಳ ಡೆವಲಪ್ಮೆಂಟಿಗೆ, ನಮ್ಮ ರಕ್ತ ಸರಿಯಾಗಿ ಆಗಬೇಕು ನಮ್ಮ ಬಾಡಿಯಲ್ಲಿ ಅಂದಾಗ ನಮಗೆ ಈ ವೈಟಮಿನ್ B12 ಬೇಕಾಗತ್ತೆ. ಈಗ ನಮ್ಮ ನರಗಳ ಮೇಲೆ ಒಂದು ಕವರಿಂಗ್ ಇರುತ್ತೆ, ಒಂದು ಶೀತ್ ಇರುತ್ತೆ. ಸೊ ಈ ಶೀತ್ ಮಾಡಲಿಕ್ಕೆ, ಈ ಮೈಲಿನ್ ಶೀತ್ ಮಾಡಲಿಕ್ಕೆ ನಮಗೆ ಈ ವಿಟಮಿನ್ B12 ಬೇಕಾಗತ್ತೆ. ಸೊ ನರಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದಾಗ ನಮಗೆ ವಿಟಮಿನ್ B12 ಬೇಕು. ಆ್ಯಂಡ್ ಫಾರ್ ದ DNA ಸಿಂಥಸಿಸ್. DNA ಅಂದರೆ ಏನು? ಎವ್ರಿ ಸೆಲ್ಲಲ್ಲಿ, ಒಂದು ಜೀವಕೋಶದಲ್ಲಿ ಇರುವಂತಹದ್ದು ಈ DNA. ಈ DNA ಅನ್ನ ನಮಗೆ ಮಾಡಬೇಕಾದ್ರೂ ಸಹ ನಮಗೆ ಈ ವೈಟಮಿನ್ B12 ಬೇಕಾಗತ್ತೆ. ಸೊ ಅಷ್ಟು ಇಂಪಾರ್ಟೆಂಟ್ ವೈಟಮಿನ್ ಇದು. ವೈಟಮಿನ್ ಅಂದರೆ ವೈಟಲ್ ಫಂಕ್ಷನ್ಸ್, ನಮ್ಮ ಬಾಡಿಯಲ್ಲಿ ಇರುವಂತಹ ಮೇಜರ್ ಫಂಕ್ಷನ್ಸಿಗೆ ಬೇಕಾಗಿರುವಂಥದ್ದು ಈ ವೈಟಮಿನ್ಸ್. ನಾವು ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ತಿಂತೇವೆ, ಪ್ರೋಟೀನ್ಸ್ ತಿಂತೇವೆ, ಈ ಕೊಬ್ಬನ್ನು ತಿಂತೇವೆ. ಬಟ್ ಈ ಥರದ ವೈಟಮಿನ್ಸು, ಮಿನರಲ್ಸು, ಟ್ರೇಸ್ ಎಲಿಮೆಂಟ್ಸು ಇವುಗಳು ಏನಾಗ್ತವೆ? ಮಿಸ್ ಆಗ್ತಾ ಹೋಗ್ತವೆ. ಕೆಲವೊಂದು ಡಯಟ್ಸಲ್ಲಿ ಇವು ಇರೋದೇ ಇಲ್ಲ. ಯಾವಾಗ ಇವು ಇರೋದಿಲ್ಲ ಅಥವಾ ನಮ್ಮ ಬಾಡಿಗೆ ಇದು ಸರಿಯಾಗಿ ಸಿಗ್ತಾ ಇರೋದಿಲ್ಲ, ನಮ್ಮ ಬಾಡಿ ಕೆಲವೊಂದು ಚಿಹ್ನೆಗಳನ್ನು ನಿಮಗೆ ತೋರಿಸ್ತಾ ಇರುತ್ತೆ. ಅದೇ ರೀತಿಯ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಅಂದರೆ ಈ ವೈಟಮಿನ್ B12. ಸೊ ಈ ವೈಟಮಿನ್ B12 ಮೇಜರ್ಲಿ ನಾವು ಎದ್ರಲ್ಲಿ ನೋಡ್ತಾ ಇರ್ತೇವೆ ಇದನ್ನ? ಈ ಆನಿಮಲ್ ಪ್ರಾಡಕ್ಟ್ಸ್ ಅಲ್ಲಿ, ಅಂದರೆ ನಿಮ್ಮ ಹಾಲಿರ್ಬೋದು, ಮೊಸರು ಇರ್ಬೋದು, ಚೀಸ್ ಇರ್ಬೋದು, ಪನೀರ್ ಇರ್ಬೋದು, ಎಗ್ ಇರ್ಬೋದು, ಫಿಶ್ ಇರ್ಬೋದು, ಈ ಮೀಟ್ ಇರಬಹುದು, ಮಾಂಸ ಇರಬಹುದು, ಈ ಆರ್ಗನ್ ಮೀಟ್, ಇದರಲ್ಲಿ ಅಂದರೆ ಮೇನ್ಲಿ ನಾವು ಈ ಥರದ ಈ ವೈಟಮಿನ್ಸ್ ಅನ್ನ ಈ ರೀತಿ ಅನಿಮಲ್ ಸೋರ್ಸಸ್ ಅಲ್ಲಿ ನೋಡ್ತಾ ಇರ್ತೇವೆ. ಸೊ ಅದರಿಂದ ವೆಜಿಟೇರಿಯನ್ಸ್ ಯಾರಿರ್ತಾರೆ ಅಥವಾ ವೀಗನ್ಸ್ ಯಾರಿರ್ತಾರೆ, ಯಾವುದೇ ಒಂದು ಈ ಅನಿಮಲ್ ಸೋರ್ಸ್ ಆಫ್ ಪ್ರೋಟೀನ್ ಅನ್ನು ಅವ್ರು ತೆಗೆದುಕೊಳ್ತಾ ಇರೋದಿಲ್ಲ, ಅಂಥವರಲ್ಲಿ ನಾವು ಈ ಕೊರತೆಯನ್ನ ಹೆಚ್ಚಿಗೆ ನೋಡ್ತಾ ಇರ್ತೇವೆ. ಸೊ ಒನ್ ಆಫ್ ದ ಕಾರಣ ಈ ವೈಟಮಿನ್ B12 ಡೆಫಿಷಿಯನ್ಸಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ಕೆಲವೊಮ್ಮೆ ಅವರು ನಾನ್ ವೆಜಿಟೇರಿಯನ್ ಇದ್ರೂ ಅವರಲ್ಲಿ ವೈಟಮಿನ್ B12 ಡೆಫಿಷಿಯನ್ಸಿ ಕಾಣುತ್ತೆ. ಇಟ್ ಇಸ್ ನಾಟ್ ದಟ್ ನಾನ್ ವೆಜಿಟೇರಿಯನ್ ಇದ್ರೆ ಅವರಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಕಾಣಬಾರ್ದು ಅಂತ. ಕಾಮನ್ಲಿ ನಾವು ಈ ವೆಜಿಟೇರಿಯನ್ಸ್ ಅಲ್ಲಿ ನೋಡ್ತಾ ಇರ್ತೇವೆ. ಯಾಕಂದ್ರೆ ವೈಟಮಿನ್ B12 ಮೇನ್ಲಿ ಈಸ್ ಫ್ರಾಮ್ ದ ಅನಿಮಲ್ ಸೋರ್ಸಸ್. ಸೊ ಒಂದು ಪ್ಯೂರ್ ವೆಜಿಟೇರಿಯನ್ ಇದ್ದವರಲ್ಲಿ, ಅವ್ರ ಎಗ್ಗನ್ನು ಸಹ ತಿಂತಾ ಇರೋದಿಲ್ಲ. ಸೊ ಅಂಥವರಲ್ಲಿ ನಾವು ಕಾಮನ್ಲಿ ಇದನ್ನು ನೋಡ್ತಾ ಇರ್ತೇವೆ. ಸೆಕೆಂಡ್ಲಿ, ಈ ವೈಟಮಿನ್ B12 ಏನಾಗುತ್ತೆ, ನಮ್ಮ ಹೊಟ್ಟೆಯಿಂದ ಅದು ಅಬ್ಸಾರ್ಬ್ ಆಗ್ತಾ ಇರುತ್ತೆ. ನಮ್ಮ ಬಾಡಿ ಹೊಟ್ಟೆಯಲ್ಲಿ ಇದನ್ನ ಮುರಿದು ಇದನ್ನ ಆಮೇಲೆ ನಾವು ಹೀರ್ಕೊಳ್ತಾ ಇರುತ್ತೆ ನಮ್ಮ ಬಾಡಿ. ಬಟ್ ಸಪೋಸ್ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಆಗಿ ನಿಮ್ಮ ಹೊಟ್ಟೆಯಲ್ಲಿ ಏನೋ ಒಂದು ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಅಥವಾ ನಿಮ್ಮ ಕರುಳಿನಲ್ಲಿ ಬಹಳ ಸಿವಿಯರ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಅಥವಾ ನಿಮಗೆ ಈ ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್ ಇದೆ, ಅಂದರೆ ನಿಮ್ಮ ಕರಳಲ್ಲಾಗಲಿ ನಿಮ್ಮ ಹೊಟ್ಟೆಯಲ್ಲಾಗಲಿ ಹೀರ್ಕೊಳ್ಳೋ ಕೆಪಾಸಿಟಿನೇ ಹೋಗ್ಬಿಟ್ಟಿದೆ. ಲೈಕ್ ಕ್ರಾನ್ಸ್ ಡಿಸೀಸ್ ಇರ್ಬೋದು, ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಇರ್ಬೋದು. ಈ ರೀತಿ ಕಂಡೀಷನ್ಸ್ ಅಲ್ಲೆಲ್ಲ ಏನಾಗುತ್ತೆ, ಎಲ್ಲಿಂದ ಈ ವೈಟಮಿನ್ ಅನ್ನ ನಮ್ಮ ಬಾಡಿ ಹೀರ್ಕೊಳ್ಬೇಕು ಆ ವೈಟಮಿನ್ ಅನ್ನ ಇದು ಸರಿಯಾಗಿ ಹೀರ್ಕೊಳ್ಳೋಕ್ಕೇನೆ ಆಗ್ತಾ ಇರೋದಿಲ್ಲ. ಸಪೋಸ್ ಏನೋ ಒಂದು ಕಾರಣದಿಂದ ನಿಮಗೆ ಬೊಜ್ಜು ಜಾಸ್ತಿ ಇದೆ, ನಿಮ್ಮ ಹೊಟ್ಟೆ ಒಂದು ಸ್ವಲ್ಪ ಭಾಗವನ್ನ ತೆಗೆದಿದ್ದಾರೆ, ಸೊ ಆವಾಗ ಇದನ್ನ ಹೀರ್ಕೊಳ್ಳೋಕೆ ಆಗೋದಿಲ್ಲ. ಸೊ ಗ್ಯಾಸ್ಟ್ರಿಕ್ ಸರ್ಜರಿ ಇರ್ಬೋದು, ಅಥವಾ ಈ ತರ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಇರ್ಬೋದು, ಇನ್ಫ್ಲಮೇಟರಿ ಬಾವೆಲ್ ಡಿಸೀಸ್ ಇರ್ಬೋದು, ಇಂಟ್ರೆನ್ಸಿಕ್
ಜೆನೆಟಿಕ್ ಫ್ಯಾಕ್ಟರ್ ಡೆಫಿಷಿಯನ್ಸಿ ಇರಬಹುದು. ಇವೆಲ್ಲದರಿಂದ ಈ ವೈಟಮಿನ್ B12 ನಮ್ಮ ಬಾಡಿಗೆ ಸರಿಯಾಗಿ ಸಿಗದೆ ಇರಬಹುದು. ನೀವು ಎಕ್ಸೆಸಿವ್ ಮದ್ಯಪಾನ ಮಾಡ್ತಾ ಇದ್ದೀರಾ, ಬಹಳ ಮದ್ಯಪಾನ, ಈ ಕ್ರಾನಿಕ್ ಆಲ್ಕೋಹಾಲಿಕ್ಸ್ ಅಲ್ಲಿ ಈ ವೈಟಮಿನ್ B12 ಡೆಫಿಷಿಯನ್ಸಿ ಕಾಣ್ತಾ ಇರುತ್ತೆ. ಸೊ ಅದರಿಂದ ಕೆಲವೊಂದು ಲಕ್ಷಣಗಳಲ್ಲೂ ಅವರಲ್ಲಿ ಏನು ಕಾಣ್ತಾ ಇರ್ತವೆ ಅದು ಈ ಡೆಫಿಷಿಯನ್ಸಿಯಿಂದ ಸಹ ಇರಬಹುದು. ನೀವು ಕೆಲವೊಂದು ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀರಾ, ಎಸ್ಪೆಷಲಿ ಮೆಟ್ಫಾರ್ಮಿನ್ ನಾವು ಡಯಾಬಿಟಿಸ್ ಪೇಷಂಟಲ್ಲಿ ಕೊಡ್ತಾ ಇರ್ತೇವೆ, ಅಥವಾ ನೀವು ದೀರ್ಘಕಾಲದಿಂದ ಈ ಎಂಟಾಸಿಡ್ಸ್ ಅನ್ನು ತೆಗೆದುಕೊಳ್ತಾ ಇದ್ದೀರಾ, ಅವರಲ್ಲಿ ಕೆಲವೊಮ್ಮೆ ನಾವು ವೈಟಮಿನ್ B12 ಡೆಫಿಷಿಯನ್ಸಿಯನ್ನು ನೋಡ್ತಾ ಇರ್ತೇವೆ. HIV ಪೇಷಂಟ್ಸ್ ಅಲ್ಲಿ ಮತ್ತೆ ಈ ಆಟೋ ಇಮ್ಯೂನ್ ಡಿಸೀಸ್ ಇದ್ದವರಲ್ಲಿ SLE, ಟೈಪ್ 1 ಡಯಾಬಿಟಿಸ್, ಜಾಗ್ರನ್ ಸಿಂಡ್ರೋಮ್, ಈ ಥರ ಆಟೋ ಇಮ್ಯೂನ್ ಡಿಸೀಸ್ ಇದ್ದವರಲ್ಲಿ ನಾವು ಈ B12 ಡೆಫಿಷಿಯನ್ಸಿಯನ್ನು ನೋಡ್ತಾ ಇರ್ತೇವೆ. ಆ್ಯಂಡ್ ಹೇಗೆ ವಯಸ್ಸಾಗ್ತಾ ಹೋಗುತ್ತೆ ಆಫ್ಟರ್ ದ ಏಜ್ ಆಫ್ 65 70 ಎಲ್ಲ ನಮ್ಮ ಹೋಲ್ ದೇಹದ ಮೆಟಬಾಲಿಸಮೇ ಕಡಿಮೆ ಆಗುತ್ತೆ, ಎಲ್ಲ ಸಿಸ್ಟಮ್ ಸ್ಲೋ ಡೌನ್ ಆಗಕ್ಕೆ ಶುರು ಆಗುತ್ತೆ. ಸೊ ಆವಾಗ ಸಹ ಈ B12 ಅನ್ನ ಹೀರ್ಕೊಳ್ಳುವಂಥ ಕೆಪಾಸಿಟಿ ನಮ್ಮ ಬಾಡಿಗೆ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಈ ವಯಸ್ಸಾದವರಲ್ಲೂ ಸಹ ನಾವು ಈ ವೈಟಮಿನ್ B12 ಡೆಫಿಷಿಯನ್ಸಿಯನ್ನ ನೋಡ್ತಾ ಇರ್ತೇವೆ. ಸೊ ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಕಾಮನ್ ಕಂಡೀಷನ್ಸ್ ಅಂದರೆ ಒಂದು ಸ್ಟ್ರಿಕ್ಟ್ ವೆಜಿಟೇರಿಯನ್ಸ್, ಆಫ್ಟರ್ ದ ಏಜ್ ಆಫ್ 60-65 ನಾವು ಏಜ್ ಆಗ್ತಾ ಇದ್ದ ಹಾಗೆ, ಕ್ರಾನಿಕ್ ಆಲ್ಕೋಹಾಲಿಸಮ್ ಇದ್ದವರಲ್ಲಿ, ಆ್ಯಂಡ್ ಯಾರಿಗೆ ಈ ಹೊಟ್ಟೆಯ ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಇದ್ದವರಲ್ಲಿ, ಹೀರ್ಕೊಳ್ಳುವಂಥ ಪ್ರಾಬ್ಲಮ್ ಇದ್ದವರಲ್ಲಿ, ಲೈಕ್ ಅದು ಗ್ಯಾಸ್ಟ್ರಿಕ್ ಸರ್ಜರಿ ಇರ್ಬೋದು, ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಇರ್ಬೋದು, ಇಂಥ ಪೇಷಂಟ್ಸಲ್ಲೆಲ್ಲ ಇದು ಹೆಚ್ಚಿಗೆ ನಾವು ನೋಡ್ತಾ ಇರ್ತೇವೆ ಇವರು. ಸೊ ಈಗ ವೈಟಮಿನ್ B12 ಡೆಫಿಷಿಯನ್ಸಿ ಆದರೆ ನಮ್ಮ ಬಾಡಿಯಲ್ಲಿ ಏನೇನು ಲಕ್ಷಣಗಳು ಕಾಣ್ತವೆ? ನಾನು ಹೇಳಿದೆ, ನಮ್ಮ ಕೆಂಪು ರಕ್ತ ಕಣಗಳ ಡೆವಲಪ್ಮೆಂಟಿಗೆ ಈ ವೈಟಮಿನ್ B12 ಬೇಕಾಗತ್ತೆ. ಈ ವೈಟಮಿನ್ B12 ಕಡಿಮೆ ಆದರೆ ನಿಮಗೆ ರಕ್ತಹೀನತೆ ಕಾಣಿಸ್ಕೊಳ್ಬೋದು. ಇದು ಒಂದು ಸ್ಪೆಸಿಫಿಕ್ ಟೈಪ್ ಆಫ್ ರಕ್ತಹೀನತೆ. ಈಗ ಮೋಸ್ಟ್ ಕಾಮನ್ಲಿ ನಾವು ನೋಡುವಂಥ ರಕ್ತಹೀನತೆ ಯಾವುದು? ಅಯರ್ನ್ ಡೆಫಿಷಿಯನ್ಸಿ, ಈ ತಾಮ್ರದ ಅಂಶ ನಿಮ್ಮ ಬಾಡಿಯಲ್ಲಿ ಕಡಿಮೆ ಆದಾಗ. ಬಟ್ ಇದು ವೈಟಮಿನ್ B12 ಕಡಿಮೆ ಆದಾಗ್ಲೂ ಸಹ ನಿಮ್ಮ ರಕ್ತ ಕಣಗಳೇನಿರ್ತವೆ ಅವು ತುಂಬ ಊದ್ಕೊಂಡು ಬಿಡ್ತವೆ, ದೊಡ್ಡದಾಗ್ಬಿಡ್ತವೆ. ಇದನ್ನ ನಾವು ಮ್ಯಾಕ್ರೋಸೈಟಿಕ್ ಅನೀಮಿಯಾ ಅಂತ ಹೇಳ್ತಾ ಇರ್ತೇವೆ. ಸೊ ಪೇಷಂಟಿಗೆ ರಕ್ತಹೀನತೆ ಇರ್ಬೋದು. ಆ್ಯಂಡ್ ರಕ್ತಹೀನತೆ ಬಂದಾಗ ಪೇಷಂಟಿಗೆ ಬಹಳಷ್ಟು ಸಿಂಪ್ಟಮ್ಸ್ ಬರ್ತವೆ. ಪೇಷಂಟಿಗೆ ಬಹಳ ಸುಸ್ತಾಗೋದು, ಏನು ಕೆಲಸ ಮಾಡಲಿಕ್ಕೆ ಮನಸ್ಸಿರೋದಿಲ್ಲ, ಬಹಳ ಮರ್ತು ಹೋದಂಗೆ ಆಗೋದು, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗದೆ ಇರೋದು, ತಲೆನೋವು ಬರೋದು, ಎಲ್ಲ ಸಿಂಪ್ಟಮ್ಸ್ ಈ ಅನಿಮಿಯಾದ ಸಿಂಪ್ಟಮ್ಸ್, ರಕ್ತಹೀನತೆಯ ಸಿಂಪ್ಟಮ್ಸ್. ಮೇನ್ಲಿ ಪೇಷಂಟಿಗೆ ಅವರು ನೋಡಿದಾಗ ತುಂಬ ಪೇಲ್ ಕಾಣ್ತಾ ಇರ್ತಾರೆ, ಬಿಳ್ಚ್ಕೊಂಡಂಗೆ ಕಾಣ್ತಾ ಇರ್ತಾರೆ, ಎಲ್ಲದಕ್ಕೂ ಸುಸ್ತಾಗತ್ತೆ. ಏನೇ ಒಂದು ಸ್ವಲ್ಪ ಕೆಲಸ ಮಾಡಿದರೆ ಸುಸ್ತು ಶುರು ಆಗ್ಬಿಡತ್ತೆ, ನಡೆದಾಡ್ಲಿಕ್ಕೆ ಆಗೋದಿಲ್ಲ, ಉಸಿರು ಕಟ್ಟದಂಗೆ ಆಗತ್ತೆ, ಬ್ರೆತ್ಲೆಸ್ನೆಸ್ ಆಗ್ತಾ ಇರುತ್ತೆ ಅವರಿಗೆ. ಇವೆಲ್ಲ ರಕ್ತಹೀನತೆಯ ಸಿಂಪ್ಟಮ್ಸ್. ಸೊ ನಿಮಗೆ ಈ ಥರದ ಬಹಳ ಸುಸ್ತು, ಬಹಳ ಟಯರ್ಡ್ನೆಸ್, ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ, ಹೆಡೇಕು, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ ನಿಮಗೆ ಮೋಸ್ಟ್ಲಿ ರಕ್ತಹೀನತೆ ಇರ್ಬೋದು. ಅಂಡ್ ದಟ್ ಕುಡ್ ಬಿ ಬಿಕಾಸ್ ಆಫ್ ಅ ವೈಟಮಿನ್ B12 ಡೆಫಿಷಿಯನ್ಸಿ. ಈಗ ಚರ್ಮದಲ್ಲೂ ಕೆಲವೊಂದು ಚೇಂಜಸ್ ನಾವು ನೋಡ್ತಾ ಇರ್ತೇವೆ. ಈಗ ವೈಟಮಿನ್ B12 ಡೆಫಿಷಿಯನ್ಸಿ ಆಯ್ತು ಅಂದಾಗ ಈ ಹೈಪರ್ ಪಿಗ್ಮೆಂಟೇಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳಿದ್ರೆ ಬಹಳ ಡಿಸ್ಕಲರೇಷನ್, ಕಪ್ಪಗಾಗೋದು, ಎಸ್ಪೆಷಲಿ ಈ ನಮ್ಮ ನಕಲ್ಸ್ ಹತ್ರ, ನಮ್ಮ ಫಿಂಗರ್ಸಿನ ಈ ಪಾರ್ಟ್ ಅಲ್ಲಿ, ನಮ್ಮ ಎಲ್ಬೋದ ಹತ್ರ, ನಮ್ಮ ಕಾಲಿನ ಮೇಲೆ, ಈ ತರ ಕೈಗಳ ಮೇಲೆ ಎಲ್ಲ ಇಲ್ಲೆಲ್ಲ ಏನಾಗತ್ತೆ, ಕಪ್ಪಗಾಗಕ್ಕೆ ಶುರುವಾಗತ್ತೆ. ಸೊ ಇದು ಹೈಪರ್ ಪಿಗ್ಮೆಂಟೇಷನ್ ಆಗ್ಬೋದು. ಇಂಥ ಪೇಷಂಟ್ಸ್ ಅನ್ನ ನೋಡಿದಾಗ ನಾವು ಇವ್ರಿಗೆ ಏನಾದ್ರೂ B12 ಡೆಫಿಷಿಯನ್ಸಿ ಇರಬಹುದಾ ಅಂತ ಯೋಚನೆ ಮಾಡ್ತಿರ್ತೇವೆ. ಬಹಳಷ್ಟು ಬೇರೆ ಕಂಡೀಷನ್ಸ್ ಅಲ್ಲೂ ಇದು ಆಗ್ಬಹುದು, ಬಟ್ ಒನ್ ಆಫ್ ದ ಕಾಮನ್ ಕಂಡೀಷನ್ಸ್ ಅಂದ್ರೆ ವೈಟಮಿನ್ B12 ಡೆಫಿಷಿಯನ್ಸಿ. ಕೆಲವೊಬ್ಬರಿಗೆ ಈ ಸ್ಕಿನ್ ತುಂಬಾ ಡಲ್ ಆಗತ್ತೆ, ಒಂಥರ ಡ್ರೈ ಆಗ್ಲಿಕ್ಕೆ ಶುರು ಆಗತ್ತೆ, ಮೊಡವೆಗಳು ಬರ್ಲಿಕ್ಕೆ ಶುರು ಆಗ್ತವೆ. ಕೆಲವೊಬ್ಬರಿಗೆ ಬಹಳ ಕೂದಲು ಉದುರಕ್ಕೆ ಶುರು ಆಗತ್ತೆ. ಯಾಕಂದ್ರೆ ನಾನು ಹೇಳಿದೆ, ಸೆಲ್ಲಿನ ಗ್ರೋತಿಗೆ, ಜೀವಕೋಶದ ಗ್ರೋತಿಗೆ ಈ ವೈಟಮಿನ್ B12 ಬೇಕು. ಅದೇ ರೀತಿ ನಿಮ್ಮ ಈ ಹೇರ್ ಫಾಲಿಕಲ್ ಡೆವಲಪ್ಮೆಂಟಿಗೆ, ಕೂದಲು ಬೆಳವಣಿಗೆಗೆ ಎಲ್ಲ ನಮಗೆ B12 ಬೇಕಾಗತ್ತೆ. ಅದೇ ಇರದೇ ಇದ್ದಾಗ ಬಹಳ ಕೂದಲ ಉದುರ್ಲಿಕ್ಕೆ ಶುರುವಾಗತ್ತೆ. ಮೂರನೇ ಪ್ರಾಬ್ಲಮ್ ಶುರುವಾಗತ್ತೆ ನಮ್ಮ ಬ್ರೈನ್ ಅಥವಾ ನಮ್ಮ ನರಗಳಲ್ಲಿ. ನಾನು ಹೇಳಿದೆ, ಈ ವೈಟಮಿನ್ B12 ನಮ್ಮ ಬ್ರೈನ್ ಮತ್ತು ನರಗಳ ಡೆವಲಪ್ಮೆಂಟಿಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ಅದರ ಫಂಕ್ಷನ್ನಿಗೂ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಯಾವಾಗ ನಮ್ಮ ಈ ನರದಲ್ಲಿ ಇರುವಂಥ ಶೀಟ್ಗಳೆಲ್ಲ ಸರಿಯಾಗಿ ಡೆವಲಪ್ ಆಗ್ತಾ ಇರೋದಿಲ್ಲ, ನಮಗೆ ಕೆಲವೊಂದು ಲಕ್ಷಣಗಳು ಕಾಣ್ತಾ ಇರ್ಬೋದು. ಏನು ಲಕ್ಷಣಗಳು ಕಾಣ್ತಾ ಇರ್ಬೋದು? ಪೇಷಂಟಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೇನೆ ಆಗದೆ ಇರಬಹುದು. ಯಾಕಂದ್ರೆ ಈ ನರಗಳ ಸರಿಯಾಗಿ ಡೆವಲಪ್ ಆಗಲಿಲ್ಲ, ಮೈಲಿನ್ ಶೀಟ್ ಸರಿಯಾಗಿಲ್ಲ ಅಂದಾಗ ಈ ನಮ್ಮ ಸೆರೆಬೆಲ್ಲರ್
ಫಂಕ್ಷನ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಪೇಷಂಟಿಗೆ ಬ್ಯಾಲೆನ್ಸಿಂಗಿಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಕೈ ಕಾಲೆಲ್ಲ ಸೂಜಿ ತಗೊಂಡು ಚುಚ್ಚಿದ ಹಾಗೆ ಕೈ ಕಾಲೆಲ್ಲ ಉರಿಯೋದು, ಈ ರೀತಿ ಲಕ್ಷಣಗಳು ಬರಲಿಕ್ಕೆ ಶುರು ಆಗ್ಬೋದು. ಪೇಷಂಟಿಗೆ ರಾತ್ರಿ ಇದರಿಂದ ನಿದ್ದೆ ಬರದೇ ಇರ್ಬೋದು, ಎಲ್ಲ ಅವರ ಸ್ನಾಯುಗಳು ಮಸಲ್ಸ್ ಎಲ್ಲ ನೋವು ಬಂದಂಗೆ ಆಗ್ತಾ ಇರ್ಬೋದು, ಬಹಳ ವೀಕ್ ಫೀಲ್ ಆಗ್ತಾ ಇರ್ಬೋದು. ಕೆಲವೊಮ್ಮೆ ಅವರಿಗೆ ಮೆಮರಿ ಲಾಸ್ ಆಗ್ಬೋದು, ಅವರಿಗೆ ನೆನಪೇ ಇರೋದಿಲ್ಲ, ಏನೋ ಕೆಲಸ ಮಾಡಕ್ ಹೋಗ್ತಾರೆ, ಏನಕ್ಕೆ ಬಂದೆ, ಯಾಕೆ ಹೋಗಿದ್ದೆ, ಈ ತರದ ಥಿಂಗ್ಸ್ ಸಹ ನೆನಪಿರೋದಿಲ್ಲ ಅವರಿಗೆ. ಕೆಲವೊಮ್ಮೆ ಏನಾಗತ್ತೆ, ಬಹಳ ಮೂಡ್ ಚೇಂಜಸ್ ಆಗತ್ತೆ, ಬಹಳ ಬೇಗ ಸಿಟ್ಟು ಬರೋದು ಅಥವಾ ಬಹಳ ಬೇಗ ಡಿಪ್ರೆಷನ್ಗೆ ಹೋಗ್ಬಿಡೋದು, ಈ ರೀತಿ ಆಗತ್ತೆ. ನೋಡಿ, ಇವೆಲ್ಲ ಬೇರೆ ಬೇರೆ ಕಂಡೀಷನ್ಸ್, ಅದರ್ ಕಂಡೀಷನ್ಸ್ ಅಲ್ಲೂ ಬರ್ತಾವೆ. ಬಟ್ ಎಸ್, ವೈಟಮಿನ್ B12 ಡೆಫಿಷಿಯನ್ಸಿ ಸಹ ಈ ರೀತಿ ಲಕ್ಷಣಗಳನ್ನ ಸಹ ಮಾಡಬಹುದು. ಬಹಳಷ್ಟು ಪೇಷಂಟಿಗೆ ಈ ರೀತಿ ಕಾಗ್ನಿಟಿವ್ ಚೇಂಜಸ್ ಆಗ್ತವೆ. ಮೆಮರಿ ಲಾಸ್ ಇರ್ಬೋದು, ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಈ ತರ ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರಬಹುದು. ನೆಕ್ಸ್ಟ್ ಸಿಂಪ್ಟಮ್ಸ್ ಬರ್ತಾವೆ, ನಮ್ಮ ಬಾಯಿಯಲ್ಲಿ ಕೆಲವೊಂದು ಚೇಂಜಸ್ ಅನ್ನ ನಾವು ನೋಡ್ತಾ ಇರ್ತೇವೆ. ಸೊ ಈ ವೈಟಮಿನ್ B12 ಕಡಿಮೆ ಆದಾಗ ಏನಾಗುತ್ತೆ, ನಾಲಿಗೆಯ ಇನ್ಫ್ಲಮೇಷನ್ ಆಗತ್ತೆ, ಗ್ಲಾಸೈಟಿಸ್ ಅಂತ ನಾವು ಹೇಳ್ತಾ ಇರ್ತೇವೆ. ಸೊ ನಾಲಿಗೆಯಲ್ಲಿ ನಾವು ಈ ರೀತಿ ಹುಣ್ಣುಗಳನ್ನ ನೋಡ್ಬೋದು, ಅಥವಾ ನಾಲಿಗೆ ಕೆಲವೊಮ್ಮೆ ಬಹಳ ಕೆಂಪಗಾಗ್ಬಿಡತ್ತೆ, ಬೀಫಿ ಟಂಗ್ ಅಂತ ನಾವು ಹೇಳ್ತಾ ಇರ್ತೇವೆ, ಆ ರೀತಿ ನಾಲಿಗೆ ಆಗ್ಬಿಡ್ಬೋದು. ನಾಲಿಗೆಯಲ್ಲಿ ನಾವು ಈ ಎಟ್ರೋಫಿಕ್ ಗ್ಲಾಸೈಟಿಸ್ ನೋಡ್ತಾ ಇರ್ಬೋದು. ಈ ಬಾಯಿ ಹುಣ್ಣುಗಳು ಮೋಸ್ಟ್ ಕಾಮನ್ಲಿ ಈ ಪೇಷಂಟಿಗೆ ಬಾಯಿ ಹುಣ್ಣುಗಳಾಗ್ತಾ ಇರ್ತವೆ, ಪದೇ ಪದೇ ಬರ್ತಾ ಇರ್ತವೆ. ಈ ತುಟಿಯ ಮೇಲೆ ಆಗ್ತಾ ಇರ್ಬೋದು, ನಾಲ್ಗೆ ಮೇಲೆ ಆಗ್ತಾ ಇರ್ಬೋದು, ಚೀಕ್ಸ್ ಒಳಗಡೆ ಆಗ್ತಾ ಇರ್ಬೋದು, ಖಾರ ತಿನ್ನಕ್ಕಾಗೋದಿಲ್ಲ, ತುಂಬಾ ಉರಿತಾ ಇರುತ್ತೆ, ಬಹಳ ಸಲ ಇದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಇಂಥವರಲ್ಲಿ ಕೆಲವೊಮ್ಮೆ ನಾವು ವೈಟಮಿನ್ B12 ಡೆಫಿಷಿಯನ್ಸಿಯನ್ನ ನೋಡ್ತಾ ಇರ್ತೇವೆ. ಬಾಯಿ ತುಂಬಾ ಉರಿಯೋದು, ಬರ್ನಿಂಗ್ ಸೆನ್ಸೇಷನ್, ನಾಲ್ಗೆ ಎಲ್ಲ ತುಂಬಾ ಉರಿತಾ ಇರುತ್ತೆ, ಏನು ತಿನ್ನಕ್ಕೆ ಆಗೋದಿಲ್ಲ ಅವರಿಗೆ, ಈ ರೀತಿ ಸೆನ್ಸೇಷನ್ಸ್ ಅವರಲ್ಲಿ ಬರ್ತಾ ಇರ್ತವೆ. ಅಂಡ್ ಆಲ್ಸೋ ಈ ಆಂಗ್ಯುಲರ್ ಕಿಲೈಟಿಸ್, ಅಂದ್ರೆ ಈ ಬಾಯಿಯ ಸೈಡ್ ಅಲ್ಲಿ ಏನಿರುತ್ತೆ ಅಲ್ಲಿ ಅದು ಇನ್ಫ್ಲಮೇಷನ್ ಆಗುತ್ತೆ, ಇಲ್ಲಿ ಅದು ಒಡೆಯೋದಕ್ಕೆ ಶುರು ಆಗತ್ತೆ. ಪೇಷಂಟಿಗೆ ಯಾವತ್ತೂ ಅಲ್ಲಿ ನೋವಾಗತ್ತೆ, ಅವರಿಗೆ ಮೌತ್ ಅನ್ನ ಓಪನ್ ಮಾಡಕ್ ಆಗ್ತಾ ಇರೋದಿಲ್ಲ. ಸೊ ಈ ರೀತಿಯ ಲಕ್ಷಣಗಳು ಬರ್ಬೋದು. ಆಂಗ್ಯುಲರ್ ಕೈಲೈಟಿಸ್ ಇರ್ಬೋದು, ಗ್ಲಾಸೈಟಿಸ್ ಇರ್ಬೋದು, ನಾಲಿಗೆ ಇನ್ಫ್ಲಮೇಷನ್ ಇರ್ಬೋದು, ಈ ತರ ಅಲ್ಸರ್ಸ್ ಇರ್ಬೋದು, ನಾಲಿಗೆ ಉರಿಯೋದಿರ್ಬೋದು. ಸೊ ಈ ರೀತಿ ಲಕ್ಷಣಗಳು ಬಾಯಲ್ಲಿ ಬರಬಹುದು. ಕೆಲವೊಬ್ಬರಿಗೆ ಅವರ ವಿಷನ್ ಸಹ ಮಂಜಾಗ್ಬೋದು, ದೃಷ್ಟಿ ಸಹ ಮಂಜಾಗ್ತಾ ಇರ್ಬೋದು. ಕೆಲವೊಬ್ಬರಿಗೆ ಈ ಕಿವಿಯಲ್ಲಿ ಏನೋ ಒಂದು ರಿಂಗಿಂಗ್ ಸೆನ್ಸೇಷನ್, ಏನೋ ಒಂದು ಸೌಂಡ್ ತರ ಅವ್ರಿಗೆ ಕೇಳಿಸ್ತಾ ಇರತ್ತೆ, ಟಿನಿಟಸ್ ಅಂತ ನಾವು ಹೇಳ್ತಾ ಇರ್ತೇವೆ ಇದಕ್ಕೆ. ಅಂಡ್ ಯೂಶುವಲಿ ಏನಾಗತ್ತೆ, ನಾನು ಹೇಳಿದೆ ಈ ವಿಟಮಿನ್ B12 ನಮ್ಮ ನರಗಳ ಡೆವಲಪ್ಮೆಂಟಿಗೆ ಬೇಕಾಗತ್ತೆ ಅಂತ. ಸೊ ಕಿವಿಯಲ್ಲಿ ಇರುವಂತ ನರಗಳು, ಆಡಿಟರಿ ನರ್ವ್ಸ್, ಇವು ಇನ್ವಾಲ್ವ್ ಆದಾಗ ಈ ತರ ಅವರಿಗೆ ಒಂಥರ ಸೌಂಡ್ ಬಂದಂಗೆ ಆಗ್ತಾ ಇರೋದು ಕಿವಿಯಲ್ಲಿ, ಯಾವತ್ತು ಈ ಟಿನಿಟಸ್ ಅಂತ ಏನಿರುತ್ತೆ ಅದು ಅವ್ರಿಗೆ ಫೀಲ್ ಆಗ್ತಾ ಇರಬಹುದು. ವೈಟಮಿನ್ B12 ಕಡಿಮೆ ಆದಾಗ ನಾನು ಹೇಳಿದೆ ಪೇಷಂಟಿಗೆ ರಕ್ತಹೀನತೆ ಆಗತ್ತೆ, ರಕ್ತಹೀನತೆಯಿಂದ ಅವರಿಗೆ ಪೇಷಂಟಿಗೆ ಎದೆ ಬಡಿತ ಜಾಸ್ತಿ ಆದಂಗೆ ಆಗ್ತಾ ಇರ್ಬೋದು, ಪಾಲ್ಪಿಟೇಷನ್ಸ್ ಆಗ್ತಾ ಇರ್ಬೋದು. ಬಿಕಾಸ್ ನಮ್ಮ ಹಾರ್ಟ್ ಆವಾಗ ಬಹಳ ಪ್ರೆಷರ್ ಇಂದ ಹೊಡ್ಕೊಳಕ್ಕೆ, ಬಹಳ ಫೋರ್ಸ್ ಇಂದ ಹೊಡ್ಕೊಳಕ್ ಟ್ರೈ ಮಾಡ್ತಾ ಇರುತ್ತೆ. ಸೊ ಪಾಲ್ಪಿಟೇಷನ್ ಆಗ್ಬೋದು, ಹಾರ್ಟ್ ಬೀಟ್ ಜಾಸ್ತಿ ಆದಂಗೆ ಅನಿಸ್ತಾ ಇರ್ಬೋದು, ಅಥವಾ ಅವರಿಗೆ ಬ್ರೆತ್ಲೆಸ್ನೆಸ್, ಉಸಿರಾಡಕ್ಕೇನೆ ಆಗ್ತಾ ಇಲ್ಲ, ಆ ರೀತಿ ಫೀಲಿಂಗ್ ಬರ್ತಾ ಇರಬಹುದು. ಕೆಲವೊಂದು ಪೇಷಂಟ್ಸ್ ಅಲ್ಲಿ ಅವರಿಗೆ ಮಲಬದ್ಧತೆ ಬರ್ಬೋದು. ಮೋಸ್ಟ್ ಕಾಮನ್ಲಿ ನಾವು ಮಲಬದ್ಧತೆ ನೋಡ್ತೇವೆ, ಕೆಲವೊಬ್ಬರಲ್ಲಿ ಈವನ್ ಲೂಸ್ ಮೋಷನ್ ಸಹ ಆಗತ್ತೆ. ಬಟ್ ಕೆಲವೊಂದು ಪೇಷಂಟ್ಸಿಗೆ ಈ ವೈಟಮಿನ್ ಕಡಿಮೆ ಆದಾಗ ಕಾನ್ಸ್ಟಿಪೇಷನ್ ಸಹ ಆಗ್ತಾ ಇರ್ಬೋದು. ಇನ್ನೊಂದು ಲಕ್ಷಣ ನಾವು ಪೇಷಂಟ್ಸ್ ಅಲ್ಲಿ ನೋಡ್ತಾ ಇರ್ತೇವೆ, ಅದು ಬಂಜೆತನ. ಹೆಣ್ಮಕ್ಳಲ್ಲಿ ಇರ್ಬೋದು ಅಂಡ್ ಗಂಡಸರಲ್ಲಿ ಇಬ್ಬರಲ್ಲೂ ಈ ವೈಟಮಿನ್ B12 ಕಡಿಮೆ ಆದಾಗ ಅವರಿಗೆ ಈ ರೀತಿಯ ಸಿಂಪ್ಟಮ್ಸ್ ಬರ್ಲಿಕ್ಕೆ ಶುರು ಆಗ್ತವೆ. ಬಂಜೆತನ ಅವರಿಗೆ ಬರ್ತಾ ಇರ್ಬೋದು. ಈ ಶುಕ್ರಾಣುವಿನ ಮೊಟಿಲಿಟಿಗಾಗ್ಲಿ, ಮೂಮೆಂಟಿಗಾಗ್ಲಿ, ಅದರ ಕ್ವಾಲಿಟಿಗಾಗ್ಲಿ, ಇವೆಲ್ಲದಕ್ಕೂ ಈ ವೈಟಮಿನ್ B12 ಬೇಕಾಗತ್ತೆ. ಸೊ ವೈಟಮಿನ್ B12 ಕಡಿಮೆ ಆದಾಗ ಈ ಕ್ವಾಂಟಿಟಿ ಎಫೆಕ್ಟ್ ಆಗ್ಬೋದು, ಅಂಡ್ ಇದರಿಂದೂ ಸಹ ಈ ಬಂಜೆತನ ಬರ್ತಾ ಇರ್ಬೋದು. ಸೊ ಬಹಳಷ್ಟು ಸಿಂಪ್ಟಮ್ಸ್ ಅನ್ನ ನೀವು ನೋಡಿದ್ರಿ, ಫ್ರಮ್ ಹೆಡ್ ಟು ಟೋ ಎಷ್ಟೆಲ್ಲ ಲಕ್ಷಣಗಳು ಬರ್ತಾ ಇರ್ಬೋದು ಈ ವೈಟಮಿನ್ B12 ಡೆಫಿಷಿಯನ್ಸಿಯಲ್ಲಿ. ಸಪೋಸ್ ನಿಮಗೆ ಈ ರೀತಿ ಲಕ್ಷಣಗಳು ಬರ್ತಾ ಇದ್ದಾವೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಒಂದು ವೈಟಮಿನ್ B12 ಬ್ಲಡ್ ಟೆಸ್ಟ್ ಅನ್ನ ಬೇಕಿದ್ರೆ ಮಾಡ್ಕೊಂಡು ನೋಡ್ಬೋದು. ಬಹಳ ಕಾಮನ್ ಡೆಫಿಷಿಯನ್ಸಿ ಇದು, ವೈಟಮಿನ್ D ಅಂಡ್ ವೈಟಮಿನ್ B12 ಬಹಳ ಕಾಮನ್ ಡೆಫಿಷಿಯನ್ಸಿ ನಾವು ನೋಡ್ತಾ ಇರ್ತೇವೆ ನಮ್ಮ ದೇಶದಲ್ಲಿ. ಅಂಡ್ ಈ ಥರದ ಲಕ್ಷಣಗಳು ಈ ಡೆಫಿಷಿಯನ್ಸೀಸ್ ಅಲ್ಲಿ ಕಾಣ್ಬೋದು. ನಿಮ್ಗೆ ಈ ಥರ ಲಕ್ಷಣಗಳಿದ್ರೆ ನೀವು ಡಾಕ್ಟರನ್ನ ಭೇಟಿಯಾಗಿ
ಬ್ಲಡ್ ಟೆಸ್ಟನ್ನು ಮಾಡ್ಕೊಳ್ಳಿ, ಸಪ್ಲಿಮೆಂಟೇಷನನ್ನು ಶುರು ಮಾಡ್ಕೊಳ್ಬೋದು. ಯಾವ ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ಬೇಕು ಅಥವಾ ಯಾವ ಫುಡ್ ಈ ವೈಟಮಿನ್ B12 ಇಂಪ್ರೂವ್ ಮಾಡುತ್ತೆ, ಇದ್ರ ಬಗ್ಗೆ ನಾವೊಂದು ಸಪ್ರೇಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.